ಅಧಿಕಾರಿಗಳು ಕಿವಿಯನ್ನ ಮುಚ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಕೇಳಲೇಬೇಕಾದಂತ ಸ್ಟೋರಿ ಇದು. ಯಾಕಂದ್ರೆ ಹಾವೇರಿ ಗ್ರಾಮೀಣ ಭಾಗದ ಜನರ ಗೋಳನ್ನ ಸ್ವಲ್ಪ ಕೇಳಿ ಅಂತ ಹೇಳ್ತಾ ಇದ್ದೀವಿ. ಕಿವಿ ಮುಚ್ಕೊಂಡಿರುವಂತ ಅಧಿಕಾರಿಗಳೇ ಹಾವೇರಿ ಗ್ರಾಮೀಣ ಭಾಗದ ಜನರ ಗೋಳನ್ನ ಸ್ವಲ್ಪ ಕೇಳ್ರಿ. ಶುದ್ಧ ನೀರಿನ ಘಟಕ ಕೆಟ್ಟರು ಹೇಳೋರಿಲ್ಲ, ಕೇಳೋರಿಲ್ಲ. ಘಟಕ ಕೆಟ್ಟು ವರ್ಷಗಳೇ ಉರುಳಿದ್ರು, ರಿಪೇರಿ ಮಾಡಿಸಿಲ್ಲ. ಗ್ರಾಮೀಣ ಜನರಿಗೆ ಶುದ್ಧ ನೀರು ಒದಗಿಸಲು ಘಟಕ ನಿರ್ಮಾಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಘಟಕ ನಿರ್ಮಿಸಿದ ಸರ್ಕಾರ. ಆದ್ರೆ ಘಟಕ ಕೆಟ್ಟರೆ ಕಣ್ಣೆತ್ತಿಯೂ ಕೂಡ ನೋಡದ ಅಧಿಕಾರಿಗಳು. ಘಟಕಗಳು ಕೆಟ್ಟು ಹೋದ್ರೆ ಅಲ್ಲೇ ಪಾಳು ಬೀಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧವೇ ಇಲ್ಲದಂತೆ ನಡೆದುಕೊಳ್ಳುವ ಅಧಿಕಾರಿಗಳು. ಗ್ರಾಮ ಪಂಚಾಯತ್ನವರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಗ್ರಾಮೀಣ ಭಾಗದ ಜನರಿಗೆ ಕಲುಷಿತ ನೀರು ಕುಡಿಯೋ ದುರ್ಗತಿ ಬಂದಿದೆ. ಹಲವು ಕಡೆಗೆ ತಳ್ಳು ಗಾಡಿ ಮೂಲಕ ನೀರು ತರುವ ಪರಿಸ್ಥಿತಿ ಇದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಾವೇರಿಯಲ್ಲಿ ಜನಾಕ್ರೋಶ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಕೇಳಬೇಕಾದಂತ ಸ್ಟೋರಿ ಇದು. ಕುಡಿಯೋ ನೀರಿನ ಘಟಕ ಕೆಟ್ಟರು ಕೂಡ ಅಲ್ಲಿ ಕೆಟ್ಟಲ್ಲೇ ಪಾಳು ಬಿದ್ದು ಹೋಗ್ಬೇಕು. ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಇದೀಗ ಮೂಲಭೂತ ಸೌಕರ್ಯಗಳ ಪೈಕಿ ಒಂದಾದಂತ ನೀರು ತುಂಬಾ ಉಪಯೋಗಕರ ಜೀವನವನ್ನ ನಡೆಸಬೇಕು ಅಂತ ಅಂದ್ರೆ, ಬಟ್ ಅಲ್ಲಿ ಅದೇ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ, ಕೆಟ್ಟ ಹೋಗಿದೆ ಅಂತ ಅಂದ್ರೆ ಅಲ್ಲಿ ಅಧಿಕಾರಿಗಳು ಏನ್ ಕಣ್ಣು ಮುಚ್ಕೊಂಡು ಕೂತಿದಾರಾ, ಹೇಗೆ ಅಂತ? ವನಿತಾ, ಏನಂತಂದ್ರೆ ಇಲ್ಲಿನ ಒಂದು ಶುದ್ಧ ಕುಡಿಯುವ ನೀರಿನ ಯಾವ ರೀತಿಯಾಗಿದೆಪ್ಪ ಅಂದ್ರೆ, ಸರ್ಕಾರ ಶುದ್ಧ ಪ್ರತಿಯೊಂದು ಹಳ್ಳಿಗೂ ಒಳ್ಳೆ ನೀರು ಸಿಗಲಿ, ಜನರಿಗೆ ಆರೋಗ್ಯವನ್ನ ಕಾಪಾಡೋದಕ್ಕೆ ಶುದ್ಧ ನೀರು ಸಿಗ್ಲಿ ಅನ್ನೋ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಆಲ್ಮೋಸ್ಟ್ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈಗ ನಿರ್ಮಾಣ ಮಾಡಿದೆ. ಆದ್ರೆ ಅಧಿಕಾರಿಗಳು ಅದು ಏನಂತಂದ್ರೆ, ಈಗ ಒಂದು ವರ್ಷ ಚೆನ್ನಾಗಿರುತ್ತೆ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಬಂದ್ರೆ ಅಲ್ಲಿನ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದನ್ನ ರಿಪೇರಿ ಮಾಡದೆ ಹಾಗೆ ಪಾಳುಗೆಡುವುದಕ್ಕೆ ಬಿಡುತ್ತಾರೆ. ಆ ರೀತಿಯಾಗಿ ಈಗ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತಾ ಹೋದ್ರೆ ಬಹಳಷ್ಟು ಶುದ್ಧ ಕುಡಿಯುವ ನೀರಿನ ಘಟಕ ಯಾವುದು ಕೂಡ ಸರಿ ಇಲ್ಲ. ಎಲ್ಲವೂ ಕೂಡ ಕೆಟ್ಟು ನಿಂತಿವೆ. ಕೆಲವೊಂದಷ್ಟು ಸಂಪೂರ್ಣವಾಗಿ ಅಲ್ಲಿನ ಏನು ಮೆಷಿನರಿ ಟೂಲ್ಗಳಾಗಿರ್ಬೋದು ಎಲ್ಲವೂ ಕೂಡ ನಾಶವಾಗಿ ಛಿದ್ರವಾಗಿ ಇಂಥ ಒಂದು ಪರಿಸ್ಥಿತಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಉಂಟಾಗ್ತದೆ. ಯಾಕಂತಂದ್ರೆ ಅದಕ್ಕೆ ಸ್ವಲ್ಪ ಹಣವನ್ನ ಖರ್ಚು ಮಾಡಿದ್ರೆ ಅದು ಕೂಡ ರಿಪೇರಿ ಆಗುತ್ತೆ, ಅಲ್ಲಿನ ಜನರಿಗೂ ಕೂಡ ಒಳ್ಳೆ ನೀರು ಸಿಗುತ್ತೆ. ಆದ್ರೆ ಅಧಿಕಾರಿಗಳು ಮಾತ್ರ ಅದಕ್ಕೆ ಬಂದಂತ ಅನುದಾನವನ್ನ ಅದಕ್ಕೆ ಬಳಸದೆ ಬೇರೆ ಒಂದು ಕೆಲಸಕ್ಕೆ ಬಳಸಿ ಆ ಘಟಕವನ್ನ ಪಾಳುವುದಕ್ಕೆ ಬಿಟ್ಟಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದ ಅದನ್ನ ನಿರ್ವಹಣೆ ಮಾಡುವುದಿಲ್ಲ, ಸರಿಯಾಗಿ ನೋಡ್ಕೊಳ್ಳುವುದಿಲ್ಲ. ಈ ರೀತಿ ಒಂದು ವರ್ತನೆಯಿಂದ ಇವತ್ತಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಶುದ್ಧ ಕುಡಿಯುವ ನೀರು ಉಪಯೋಗ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅನಿವಾರ್ಯವಾಗಿ ಹಿಂದಿನ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿನ ಗ್ರಾಮೀಣ ಪ್ರದೇಶ ಜನರು ಕೆರೆಯೋ ಬಾವಿ ನೀರನ್ನ ಉಪಯೋಗ ಮಾಡ್ತಿದ್ರು. ಆದ್ರೆ ಅವು ಜಾಸ್ತಿ ದಿನ ನಿಂತು ನೀರು ಕಲುಷಿತಗೊಂಡಿರ್ತದೆ. ಈಗಲೂ ಕೂಡ ಗ್ರಾಮೀಣ ಪ್ರದೇಶದ ಜನರು ಆ ಒಂದು ನೀರನ್ನೇ ಬಳಕೆ ಮಾಡುವಂತ ಪರಿಸ್ಥಿತಿ ಇವತ್ತಿನ ಒಂದು ಅಧಿಕಾರಿಗಳ ದುರ್ವರ್ತನೆಯಿಂದ ಈ ರೀತಿ ಆಗ್ತಾ ಇದೆ. ವನಿತಾ, ಥ್ಯಾಂಕ್ ಯು ವೀರೇಶ್, ನಿಮ್ಲ ಅಪ್ಡೇಟ್ಸ್ಗೆ.